ರಾಜ್ಯದಲ್ಲಿ ಹಾಡು ಹಗಲೇ ಕಂಡವರ ಮನೆಗೆ ನುಗ್ಗಿ ಕೊಲೆ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದನ್ನು ನೋಡಿದ್ರೆ ಅಪರಾಧಿಗಳಿಗೆ ಕಾನೂನು ಭಯ ಅನ್ನೋದೇ ಇಲ್ಲವಾಗಿದ್ದು ಮಾನವಂತರು ಮನೆಯಿಂದ ಹೊರಬರಲು ಯೋಚಿಸುವಂತಾಗಿದೆ ಅಂತ ಕರ್ನಾಟಕ ಪ್ರದೇಶ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆರೋಪಿಸಿದ್ದಾರೆ. ಈ ಕುರಿತು ಹೇಳಿಕೆ ನೀಡಿರುವ ಅವರು, ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ಕಾಲೇಜ್ ಕ್ಯಾಂಪಸ್ನಲ್ಲಿ ನಡೆದ ಘೋರ ಘಟನೆಯು ಮಾಸುವ ಮೊದಲೇ ಮತ್ತೆ ಮನೆಗೆ ನುಗ್ಗಿ ಕೊಲೆ ಮಾಡಿದ್ದು ನಾಗರಿಕ ಪ್ರಪಂಚವೇ ತಲೆ ತಗ್ಗಿಸುವಂತಾಗಿದೆ. ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ ಇವರ ಮನೆಗೆ ನುಗ್ಗಿ ಎಲ್ಲರೆದುರಿಗೆ ಕೊಲೆ ಮಾಡಿದ ಪಾಪಿ ಕೃತ್ಯ ನಡೆದರೂ ರಾಜ್ಯದಲ್ಲಿ ಗೃಹ ಇಲಾಖೆ ಕೋಮಾದಲ್ಲಿದ್ಯಾ ಅನ್ನೋ ಅನುಮಾನ ಜನತೆಗೆ ಕಾಡ್ತಾ ಇದೆ. ಇನ್ನೊಬ್ಬರ ಮನೆಗೆ ಅವರ ಅನುಮತಿ ಇಲ್ಲದೆ ಪ್ರವೇಶ ಮಾಡೋದೇ ದೊಡ್ಡ ಅಪರಾಧ. ಅಂಥದ್ರಲ್ಲಿ ಚಾಕು ಇಟ್ಕೊಂಡೇ ಮನೆಯೊಳಗೆ ರಾಜಾರೋಷವಾಗಿ ನುಗ್ಗಿ ಯುವತಿಯನ್ನ ಕೊಲೆ ಮಾಡಿರೋದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಂಬುದು ಇದೆಯಾ ಇಲ್ವಾ, ತುಘಲಕ್ ಮಾದರಿ ಆಡಳಿತ ಇದೆಯಾ ಅನ್ನೋದು ಅರ್ಥವಾಗ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಲ್ಲಿಕಾರ್ಜುನ ಮಳಿಕೇರಿ, NKS TV4, ಯಾದಗಿರಿ. ರಾಜ್ಯದ ಮರ್ಯಾದೆ ಕಳಿತಿರತಕ್ಕಂಥ ಗೃಹ ಇಲಾಖೆ ರಾಜ್ಯದಲ್ಲಿ ಪದೇ ಪದೇ ಏನಾದ ಕೊಲೆ ಪ್ರಕರಣಗಳು ಹೆಚ್ಚಾದರೂ ಕೂಡ ಇವತ್ತಿನ ದಿವಸ ರಾಜ್ಯದ ಗೃಹ ಮಂತ್ರಿ ಎಚ್ಚೆತ್ತುಕೊಳ್ಳದೆ ದಿವ್ಯ ನಿರ್ಲಕ್ಷ್ಯ ವಹಿಸಿರತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿದ್ದು. ಜಿಲ್ಲೆಗಳಲ್ಲಿ ಮೊನ್ನೆ ನಡೆದಿರ್ತಕ್ಕಂಥ ಏನಾದ ಕಾಲೇಜಿನಲ್ಲಿ ನಡೆದಿರ್ತಕ್ಕಂಥ ಕೊಲೆ ಹತ್ಯೆ ಪ್ರಕರಣ ಇನ್ನೂ ಮರೆಮಾಚಿಲ್ಲ. ಆದರೂ ಕೂಡ ಮತ್ತು ಅದೇ ಜಿಲ್ಲೆಯಲ್ಲಿ ಮತ್ತೆ ಒಂದು ಮನೆಯಲ್ಲಿ ನುಗ್ಗಿ ಕೊಲೆ ಮಾಡಿರ್ತಕ್ಕಂಥದ್ದು ಇದು ಎಷ್ಟರ ಮಟ್ಟಿಗೆ ಸಮಂಜಸ? ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಇದಕ್ಕೆ ಉತ್ತರ ಕೊಡಬೇಕು. ತಕ್ಷಣ ಅದನ್ನು ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಂಡು ಅವ್ರನ್ನ ಎನ್ಕೌಂಟರ್ ಮಾಡ್ತಕ್ಕಂಥ ವ್ಯವಸ್ಥೆಗೆ ಮುಂದಾಗಬೇಕು ಮತ್ತು ಅವರಿಗೆ ಸೂಕ್ತ ಭದ್ರತೆ ಮತ್ತು ಸೂಕ್ತ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆಗೆ ರಾಜ್ಯದ ಸರ್ಕಾರ ಮುಂದಾಗಬೇಕು ಮತ್ತು ಗೃಹ ಸಚಿವರು ತಕ್ಷಣ ರಾಜೀನಾಮೆ ಕೊಡಬೇಕಂತಕ್ಕಂಥದ್ದು ನನ್ನ ಆಗ್ರಹ. ರಾಜ್ಯದ ಜನತೆ ಮಕ್ಕಳನ್ನೇನದಂದ್ರೆ ಪೋಷಕರು ತಮ್ಮ ಮಕ್ಕಳನ್ನ ಶಾಲಾ ಕಾಲೇಜಿಗೆ ಕಳಿಸ್ಬೇಕಾದ್ರೆ ಭಯ ಪಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗ್ಯದ. ಇಂಥ ನಿರ್ಮಾಣ ಆಗೋದನ್ನು ತಕ್ಷಣ ಅದನ್ನು ನಿಲ್ಲಿಸಬೇಕು ಮತ್ತು ಮುಂದೆ ಇಂಥ ಘಟನೆಗಳನ್ನು ಮರುಕಳಿಸದಂತೆ ನೋಡಿಕೊಳ್ಳಲು ರಾಜ್ಯದ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ಮುಂದಾಗಬೇಕು. ಇಲ್ಲದಿದ್ದರೆ ಮುಂದಿನ ದಿವಸದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗ್ತಕ್ಕಂಥದ್ದು ಎಚ್ಚರಿಕೆ ನೀಡ್ತಿದೆ.